ಕ್ರೀಡಾಂಗಣದ ಬಳಿ ಕಾಲ್ತುಳಿತ ಆದಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತ ಯುವಕನ ಕುಟುಂಬಕ್ಕೆ ಪರಿಹಾರದ ಚೆಕ್ ವಿತರಿಸಲಾಗಿದೆ. ಮಂಡ್ಯದ ಪೂರ್ಣಚಂದ್ರ ಕುಟುಂಬಕ್ಕೆ ಚೆಕ್ ವಿತರಣೆ ಆಗಿದೆ. ಸಾಂತ್ವನ ಹೇಳಿ ಚೆಕ್ ಕೊಟ್ಟಿದ್ದಾರೆ ಸಚಿವ ಚಲುವರಾಯಸ್ವಾಮಿ ಅವರು. ಕೆಆರ್ಪೇಟೆಯ ರಾಯಸಮುದ್ರದಲ್ಲಿರುವಂತಹ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. 25 ಲಕ್ಷದ ಚೆಕ್ ಅನ್ನು ವಿತರಿಸಿ ಬಂದಿದ್ದಾರೆ ಚಲುವರಾಯಸ್ವಾಮಿ. ಇನ್ನು ಡಿಸಿ ಡಾಕ್ಟರ್ ಕುಮಾರ್, ಶಾಸಕ HT ಮಂಜು ಅವರು ಕೂಡ ಉಪಸ್ಥಿತರಿದ್ದು ಇವರಿಗೆ ಸಾಥ್ ಕೊಟ್ಟಿದ್ದಾರೆ. 25 ಲಕ್ಷ ರೂಪಾಯಿಯ ಚೆಕ್ ಅನ್ನು ವಿತರಿಸಿದ್ದಾರೆ. ಜೊತೆಗೆ ತಂದೆ ತಾಯಿ ಕುಟುಂಬಸ್ಥರಿಗೆ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ ಚಲುವರಾಯಸ್ವಾಮಿ. 25 ಲಕ್ಷ ರೂಪಾಯಿ ಕೊಡೋದು ಮಾಡಿಸ್ಕೊಡ್ತೀವಿ. ಈಗ ಎಲ್ರಿಗೂ ಕೊಟ್ಟಂಗೆ ಕೊಟ್ಟಿದೆ. ನಿಮಗೆ ಬೇಕು ಬೇಡ ಅಂತಲ್ಲ. ಸೊ ನಿಮ್ಮ ಅಲಿಮೈನ್ಗೆ ನಾನು 1ನೇ ತಾರೀಕಿನಿಂದನೇ ಕೆಲಸ ಮಾಡಿಕೊಡ್ತೀನಿ. 1ನೇ ತಾರೀಕಿಂದನೇ ಕೆಲಸ 25 ಲಕ್ಷ ಇದೆ. 10 ಲಕ್ಷ ಅಂತ ಡಿಕ್ಲೇರ್ ಆಗಿತ್ತು. 10 ಲಕ್ಷ ಅಂತ ಡಿಕ್ಲೇರ್ ಆಗಿತ್ತು. ನಿನ್ನೆ ತೀರ್ಮಾನ ಮಾಡಿ 25 ಲಕ್ಷ ಮಾಡೈತೆ ಎಲ್ರಿಗೂ. 25 ಲಕ್ಷ ರೂಪಾಯಿ ಕೊಡೋದು ಮಾಡಿಸ್ಕೊಡ್ತೀನಿ. ನೋಡಮ್ಮ, ಈಗ ನಿಮ್ಮ ಮಗನ ತಂದು ಕೊಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಿಲ್ಲ, ನಮ್ಮ ಕೈಲಾಗಿಲ್ಲ. ಆಯ್ತಮ್ಮ, ಅಟ್ಲೀಸ್ಟ್ ಅಕ್ಕ ಮಗಾದ್ರೂ ನೋಡ್ಕೊತಾನೆ. ಇಲ್ಲೇನು ಮಾಡ್ಕೊಡ್ತೀನಿ. ಇಲ್ಲಿ ಲೋಕಲಲ್ಲಿ ಅದನ್ನು ನಾಳೆ ಮೆಸೇಜ್ ಸಿಗ್ತೀವಿ. ಆಮೇಲೆ ಜಯದೇವ್ಗೆ ಹೇಳ್ತೀನಿ. ಆ ಪುಸ್ತಕಕ್ಕೆ ಏನು ಓದಿದೆಯಾ? MS ಕೆಮಿಸ್ಟ್ರಿ.